ಆದಿಜಗದ್ಗುರು ರೇಣುಕಾಚಾರ್ಯರು ಶೈವ ಧರ್ಮದ ಸಂಸ್ಥಾಪಕರು. ಏನು ಆನಗಲ್ ಕುಮಾರಸ್ವಾಮಿ ಹೇಳ್ತಾರೆ ಅದೇ ರೀತಿ ನಮ್ಮ ಶೈವ ಧರ್ಮದ ಸಂಸ್ಥಾಪಕದಲ್ಲಿ ಪ್ರಮುಖರು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇವರು ಅಗಸ್ತ ಮುನಿಗಳಿಗೆ ಪಾಡಿರುಡಿ ಸೂತ್ರವನ್ನ ಬೋಧಿಸಿದ್ರು ಅಂತೇಳಿ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಇವರ ತತ್ವಗಳು, ಬೋಧನೆಗಳು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದಿ ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ತಿಳಿಯಬೇಕಾಗತಕ್ಕಂಥ ಒಂದೆರಡು ಅಂಶಗಳನ್ನು ಈ ಸಂದರ್ಭಕ್ಕನುಸಾರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪೀಠ ಮತ್ತು ಪರಂಪರೆಗೆ ಬಂದಂಥ ಸಂದರ್ಭದಲ್ಲಿ ರಂಭಾಪುರಿ ಪೀಠ ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿದೆ, ಮೊದಲ ಜಗದ್ಗುರುಗಳು ಇವರು ಅಂತೇಳಿ ಪೂಜಿಸಲಾಗ್ತಾ ಇದೆ. ಇವರು ವೀರಶೈವ ಧರ್ಮ ಮತ್ತು ತತ್ವಶಾಸ್ತ್ರವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಜಗದ್ಗುರುಗಳು ಭಕ್ತಿ, ಜ್ಞಾನ ಮತ್ತು ಸಮಾಜದ ಒಗ್ಗಟ್ಟಿಗೆ ಹೆಚ್ಚಿನ ಒತ್ತನ್ನು ನೀಡಿದರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ರೇಣುಕಾಚಾರ್ಯರ ಬಗ್ಗೆ ಹಲವಾರು ಭಕ್ತಿಗೀತೆಗಳು ಮತ್ತು ಚಲನಚಿತ್ರ ಮೂಡಿ ಬಂದಿರೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ವರ್ಷ ನಮ್ಮ ದೇಶ ಅದರಲ್ಲೂ ಕರ್ನಾಟಕದಲ್ಲಿ ಶ್ರೀ ಆದಿಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಮತ್ತು ಧಾರ್ಮಿಕ ಮಟ್ಟದಲ್ಲಿ ನಡೆಸ್ತಾ ಇರ್ತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ತಿಳಿಸಲಿಕ್ಕೆ ಬಯಸ್ತೇನೆ.